ಸೊ ರೈಟ್, ಮುಂದಿನ ಕ್ಷೇತ್ರಕ್ಕೆ ಹೋಗೋಣ. ಉಡುಪಿ ಆಯಿತು. ಉತ್ತರ ಕನ್ನಡ, ವಿಶ್ವೇಶ್ವರ ಹೆಗಡೆ ಕಾಗೇರಿ BJPಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಮತ್ತು ನೋಡಿ, ಅಂಜಲಿ ನಿಂಬಾಳ್ಕರ್ ಅಂತ ಹೇಳಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇವರು 22/8/1976 ಡೇಟ್ ಆಫ್ ಬರ್ತ್. 22/8/1976. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು 10/7/61. 10/7/61. ಡೇಟ್ ಆಫ್ ಬರ್ತ್ ನೋಡಿ ಹೇಳಬೇಕಾದ್ರೆ ನಿಮಗೆ ಟೈಮ್ ಬೇಕಾ ಆಗುತ್ತಾ? ಒಂದು ಟೋಟ್ಲ್ ಮಾಡಬೇಕು, ಅಷ್ಟು ಟೈಮ್ ಇಲ್ಲಿ ಸಾಲಲ್ಲ. ಟೋಟ್ಲ್ ಮಾಡಬೇಕು. ಟೋಟ್ಲ್ ಮಾಡಕ್ಕೆ ನಾನು ಸಿಸ್ಟಮ್ ಎತ್ಕೆ ಬಂದ್ಬಿಡೆ ನಿಮ್ಮಂಗೆ. ಮುಂಚೆ ತರುವೆ, ಇವಾಗೆಲ್ಲ ಕ್ರೇಜ್ ಕಮ್ಮಿ ಆಯಿತು. ಇವಾಗ ನನಗೆ ಒಂದೇನಪ್ಪ ಅಂದರೆ, ಈ ವಾಸ್ತು ಕಲ್ ಮೇಲೆ ತುಂಬ ಡಿಪೆಂಡು. ಆಮೇಲೆ ಇದು ಏನಾಗುತ್ತೆ ಗೊತ್ತಾ ಮೇಡಮ್ ಅವರೇ, ಈ ರಾಜಕೀಯ, ಈ ಕ್ರಿಕೆಟು, ಇದನ್ನೆಲ್ಲ ಮಾತಾಡೋದ್ರಿಂದ ಏನಾಗುತ್ತೆ, ತುಂಬ ನೆಗೆಟಿವ್ ಅಲೆಗಳು ಜಾಸ್ತಿ ಆಗುತ್ತೆ. ಇದು ಬೇಡದಿರೋಂಥ ವಿಷಯ ಅನ್ನೋ ಥರ ಆಯ್ತು. ಯಾಕಂದರೆ ಮುಂಚೆ ಟಿವಿಗೆ ಪೂಜೆ ಮಾಡ್ಬಿಟ್ಟು ಕ್ರಿಕೆಟ್ ನೋಡೋರು, ಇವತ್ತು ಇಂಡಿಯಾ ಗೆಲ್ಲಪ್ಪ ಅಂತ ಪೂಜೆ ಮಾಡೋರು. ಇವಾಗ ಗುಂಡು ಎಣ್ಣೆ ಇಟ್ಕೊಂಡು IPL ನೋಡ್ತಾರೆ, ತಲೆ ಮೆಂಟ್ಲಾಗ್ಯವ್ರೆ. ಇವಾಗಲೂ ಅವಾಗಲೂ ವ್ಯತ್ಯಾಸಗಳಿದೆ. ಏನು ಹೇಳಿ ನೋಡಿ, ಒಂದು ಡೈಲಾಗ್ ಕೇಳ್ತೀನಿ ಕೇಳಿ. ಈ ಭತ್ತ ಇದೆ ಕೇಳಿದ್ರಲ್ವಾ, ಭತ್ತನ ಮನುಷ್ಯ ನೀರಾಕಿ ಬೆಳೆಸ್ತಾನೆ, ಅದನ್ನ ನೀರಾಕಿ ಬೇಯಿಸ್ತಾನೆ. ಅವಾಗ ನೀರಾಕಿ ಬೇಯಿಸೋರು ಪೂಜೆ ಮಾಡೋರು, ಇವಾಗ ನೀರಾಕಿ ಬೇಯಿಸ್ತಾರೆ. ಅದಕ್ಕೆ ಇವತ್ತಿನ ಜನಕ್ಕೆ ಎಲ್ಲ ಅರ್ಥ ಆಗ್ತೈತೆ. ಅಂದರೆ ಇಷ್ಟ ಬಂದಂಗೆ ಅವ್ರು ಬಳಸ್ಕೊತಾರೆ. ಏನೇಳಿ, ಯಾರೋ ಒಬ್ಬ ಒಂದು ಎಣ್ಣೆ ಬಾಟ್ಲಿ ಕೊಟ್ಟ, ಅವ್ನು ಚೆನ್ನಾಗಿ ಮಾತಾಡಿದ್ರೆ ಅವ್ರ ಬಗ್ಗೆ ಕೆಟ್ಟದಾಗ ಬರೆಯೋದು. ಏನೇಳಿ, ಈ ಥರದ್ದು ಎಲ್ಲ ಅಲೆ ಇದ್ದಾಗ ನಮ್ಗೆ ಯಾಕೆ ಬೇಕು, ನೀವೇನಾರ ಮಾಡ್ಕೊಳ್ರಪ್ಪ ಅಂತ ನಾನು ಒಂದು ಲೆವೆಲ್ಗೆ ಹೇಳ್ತಾ ಇದ್ದೀನಿ. ಹಂಗೂ ನಾವೇನು ತಲೆ ಕೆಡ್ಸ್ಕೊತಾ ಇಲ್ಲ, ನನ್ನ ಧರ್ಮ ನಾನು ಹೇಳ್ತಾ ಇದ್ದೀನಿ. ಏನು ವಿಷಯ ಇದೆ ಅದನ್ನ ಮಾತಾಡೋಕ್ಕೇನು ಅಂತ. ನನ್ನ ಪ್ರಕಾರ ಇವ್ರು BJP ತುಂಬ ಓಪಿದೆ ಇಲ್ಲಿ. ಹೌದು, 8, 13, 18 3 ಗೆಲುವು. ಹೌದೌದು. ಆಮೇಲೆ ಅವರು ಅಂಜಲಿ ನಿಂಬಾಳ್ಕರ್ ಕೂಡ 2 ಸತಿ ಗೆಲುವು. ಈ ಥರದ್ದಿದೆ. MP ಇಲ್ಲ, MLA. ಡಿಫ್ರೆನ್ಸ್ ಇದೆ ನೋಡಿ. MLA MP ಇವ್ರು ಪಕ್ಕ MPನಾ? ಈ ಸತಿ ಅಲ್ಲಿ ನೋಡಿ, ಅನಂತಕುಮಾರ್ ಹೆಗ್ಡೆ ಅವ್ರಿಗೆ ಟಿಕೆಟ್ ಸಿಗುತ್ತೇನೋ ಅನ್ನೋ ಥರ ಇತ್ತು. ಹೈಕಮಾಂಡ್ ಈ ಸತಿ ತೀರ್ಮಾನ ಮಾಡಿ ವಿಶ್ವೇಶ್ವರ ಹೆಗಡೆ ಕಾಗೇರಿನ ಕೂರಿಸಿದಾರಲ್ಲಿ. ಒಳ್ಳೆ 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 ಹೆಸರಿದೆ, ಒಳ್ಳೆ ಹೆಸರಿರೋದು. ಆಮೇಲೆ ತುಂಬಾ ಎಲ್ಲರಿಗೂ ಗೌರವಿಸ್ತಾರೆ. ಏನೇಳಿ, ತುಂಬಾ ಹೃದಯಪೂರ್ವಕವಾಗಿರೋರು. ಏನೇಳಿ, ಹಾಗಾಗಿ ತುಂಬ ಒಲವಿರೋಂಥವ್ರು. ನನ್ನ ಪ್ರಕಾರ ಇವರು ತುಂಬ ಒಪ್ಪಿದೆ ಮೇಡಮ್. 10ನೇ ತಾರೀಕಲ್ವಾ, ಹಾಗಾಗಿ 4ನೇ ತಾರೀಕು ಬೇರೆ ಎಣಿಕೆ ಅಲ್ವಾ, ಒಪ್ಪಿರುತ್ತೆ. ನಂಬರ್ ಸೇವ್. ಕಾಂಗ್ರೆಸ್ ಅವ್ರು ಒಂದೇ ಒಂದು ಭರವಸೆ ಮೇಲೆ ನಿಂತವ್ರು. ಅವರು ಅವ್ರ ಮೇಲೆ ನಿಂತಿಲ್ಲ, ನಾವು ಇಷ್ಟೆಲ್ಲ ಮಾಡಿದ್ವಿ ಅಂತ. ಗ್ಯಾರಂಟಿ ಮೇಲೆ ಫುಲ್ BJP ಬಂದ್ರೆ ಗ್ಯಾರಂಟಿ ಇಲ್ಲ. ಅವಾಗ ಏನು ಮಾಡ್ತಾರೆ, ಫುಲ್ BJPನೇ ಬಂದ್ಬಿಟ್ರೆ ಅವಾಗ ನೆಕ್ಸ್ಟ್ ಏನು ಮಾಡಕ್ ಸಾಧ್ಯ? ಅಲ್ಲ, ಹಂಗಾರೆ ನೀವು ಇದೊಂದು ಭವಿಷ್ಯ ಹೇಳಬೇಕು, ಲೋಕಸಭಾ ಎಲೆಕ್ಷನ್ ಆದ್ಮೇಲೆ ಗ್ಯಾರಂಟಿ ಇರುತ್ತಾ ಇಲ್ವಾ ಅಂತ. ಅದು ಕಷ್ಟ ಆಗಿದ್ದೆ ನನಗೆ. ಇವಾಗ ಪಕ್ಕ ಇನ್ನು ಕಾಂಗ್ರೆಸ್ ಅಲ್ಲಿ ಇನ್ನು ಡೌಟ್ ಇದೆ. 2.5 ವರ್ಷ 2.5 ವರ್ಷ ಸಿದ್ದರಾಮಯ್ಯ ಅವರು, 2 ವರ್ಷ DK ಶಿವಕುಮಾರ್ ಅಂತ. ಇಲ್ಲಿ ಏನಾದ್ರು ಕಾಂಗ್ರೆಸ್ನಲ್ಲಿ ಏನಾಗುತ್ತೆ, ಎರಡು ಬಳಗ ಆಗ್ಬಿಟ್ಟು ಈ ಸರಿ BJP ಜಾಸ್ತಿ, ಕಾಂಗ್ರೆಸ್ ಅಲೆ ಜಾಸ್ತಿ ಬಂದು ಇವರು DK ಶಿವಕುಮಾರ್ CM ಸ್ಥಾನಕ್ಕೆ ಕೇಳ್ತಾರೆ ಅಂತೇಳಿ ಅವರೊಂದೊಳಗಡೆ ಏನಾದ್ರು ಡಿಸ್ಟರ್ಬ್ ಮಾಡ್ಬಿಟ್ರೆ, ಈ ಥರದೊಂದು ಬಳಗದಲ್ಲಿ ಸಿಗಾಕಿಬಿಟ್ಟಿದೆ ಕಾಂಗ್ರೆಸ್. ಈ ಒಂದು ನುಚ್ಚುನೂರಲ್ಲಿ ಸಿಗಾಕಿಬಿಟ್ರೆ ನಾನೇನು ಮಾಡೋಕ್ಕಾಗಲ್ಲ. 100% ಏನಾಗುತ್ತೆ, ಒಂದೊಂದ್ಸರಿ ಏನಾಗುತ್ತೆ, ನೀವು ಒಂದು ಪರಮೇಶ್ವರ್ದು ಆದಾಗ ನಿಮ್ಗೆ ಗೊತ್ತಿರುತ್ತೆ, ಇವರು CM ಆಗ್ತಾರೆ ಅಂತೇಳಿ ಅವ್ನು ಸೋಲಿಸ್ಬಿಟ್ರೆ ಅಂತ ಗಾಳಿ ಮಾತು. ಇಲ್ಲೂ ಕೂಡ ಅದೇ ಆಗ್ಬಿಟ್ರೆ ಕಷ್ಟ. ನನಗೆ ಕನಕಪುರ ಕ್ಷೇತ್ರ ಮೇಲೆ ದಿಗಿ ಅಂತ ಐತೆ, ನೀವು ಕೇಳಿಲ್ಲ ಅಷ್ಟೇನೆ, ಯಾವಾಗ ಕೇಳ್ತಿರೋ ಗೊತ್ತಿಲ್ಲ. ಹಾಗಾಗಿ ನಾನು ಕನಕಪುರ ಕ್ಷೇತ್ರ ಹೋದ ಕ್ಯಾನ್ವಾಸ್ ಅಂದ್ರೆ ಒಂದು ವೇದಿಕೆಗೆ ಹೋದಾಗ ಕನಕೋತ್ಸವ ಅಲ್ಲ, ಈಗ DK ಶಿವಕುಮಾರ್ ನಮಗೇನು ಹಂಗನ್ಸಿಲ್ಲ ಅಂತ ಹೇಳ್ತಿದ್ದಾರೆ. ಯಾರು DK ಶಿವಕುಮಾರ್ ನಿಮ್ಗೆ ಅನಿಸ್ತಾ ಇದೆ ಅಂತ ನಾನು ಕೇಳ್ಬೇಕು ಇವಾಗ. ಇಲ್ಲ ನಮಗೆ ಅಭಿಪ್ರಾಯಗಳಿರಲ್ಲ. ಇದೇ ಕನಕಪುರ ಕ್ಷೇತ್ರದಲ್ಲಿ ನಾನು ಅದೇ ವೇದಿಕೆ ಮೇಲೆ ನಿಂತ್ಕೊಂಡು ಈ ಸರಿ ಕಾಂಗ್ರೆಸ್ ಸರ್ಕಾರ ಬರಲಿ ಅಂತ ಹೇಳ್ಬಿಟ್ಟು ಬಂದೆ. ಬರುತ್ತೆ, CM ಸಿದ್ದರಾಮಯ್ಯ ಇವ್ರು ಆಗ್ತಾರೆ, ಇವ್ರು ಆಗ್ಬೇಕು ಅಂತ ಆಸೆ ಪಟ್ಟೆ. ಆದರೆ ನನಗೆ ಇತ್ತೀಚೆಗೆ ಒಂದು 2 ವರ್ಷ ಆ ಎಲೆಕ್ಷನ್ ಆದಮೇಲೆ DK ಸುರೇಶ್ ಅವ್ರ ಫ್ರೆಂಡ್ಸ್ ಒಬ್ರು ಜಾತಕ ಕೊಡ್ತಾರೆ. ಭಯ ಬಿದ್ದೋಗ್ಬಿಟ್ಟೆ ನಾನು. ಅಯ್ಯೋ, ಏನು ಮುಂದೊಂದು ವರ್ಷಕ್ಕೆ ಇವ್ರಿಗೆ ಕಷ್ಟ ಇದೆಯಲ್ಲಪ್ಪ MP ಅಂತ. ಯಾಕಂದ್ರೆ ಅವ್ರು 1.5 ಲಕ್ಷ 2 ಲಕ್ಷ ಲೀಡಲ್ಲಿ ಗೆದ್ದಂಥ ವ್ಯಕ್ತಿ, ಕಷ್ಟ ಇದೆ DK ಶಿವಕುಮಾರ್ ಅವ್ರಿಗೆ, DK ಸುರೇಶ್ ಅವ್ರಿಗೆ ಅಂತ ಅನ್ನಿಸ್ತು. ಹಾಗಾಗಿ ನನಗೇ ಗೊತ್ತಿಲ್ಲ, ಮಂಜುನಾಥ್ ಡಾಕ್ಟರ್ ಬಂದು ಕುತ್ಕೊಬಿಟ್ರು. ಇಲ್ಲೇನಾಯ್ತು ಗೊತ್ತಾ, ಮಂಜುನಾಥ್ ಡಾಕ್ಟರ್ ಇಳಿತಾರಂತ ನಾನು ಹೇಳಿದ್ದೆ. ಯಾಕಂದರೆ
ಭಾಳ ವರ್ಷದಿಂದ ಪಕ್ಷ ಇತ್ತು, ಅವ್ರನ್ನ ಉಳಿಸ್ಕೆ ಬರ್ತಾಯಿದ್ರು, ಜಯದೇವದಲ್ಲಿ ಉಳಿಸ್ಕೆ ಬರ್ತಾರೆ. ಕಾಂಗ್ರೆಸ್ ಸರ್ಕಾರ ಬಂದಾಗ ಫಸ್ಟು ಮಂಜುನಾಥ್ ಡಾಕ್ಟರ್ ಎತ್ತಾರೆ ಅಂತ ನಾನು ಪಕ್ಕಾ ಜಡ್ಜ್ಮೆಂಟ್ ಮಾಡಿ ಅದನ್ನ ಟಿವಿಲಿ ಅನೌನ್ಸ್ಮೆಂಟ್ ಮಾಡಿದ್ರು. ಇದನ್ನ ಯಾರು ಅನ್ಸ್ಕೊಂಡೇ ಇಲ್ಲ ಅನ್ಸುತ್ತೆ. ಅವ್ರು 20ನೇ ತಾರೀಕಿನ ಕಡೆ ಗೊತ್ತಿಲ್ಲ, ಈಗ ಅವ್ರಿಗೆ ಅನ್ಸಿರ್ಬೇಕು. ಹಂಗಾದ್ರೆ ಯಾಕೆ ಆ ಸ್ಥಾನದಿಂದ ಇಳಿಸ್ಬಿಟ್ವಿ ಅಂತ ಅದನ್ನೇ ಆ ಸ್ಥಾನದಿಂದ ಇಳಿಸಿದ್ರು. ಇವ್ರು ಅವ್ರ ಸೇತಕ್ಕೆ ಕುತ್ಕೊಂಡ್ರು. ಇಲ್ಲಿ ಹೃದಯನ ಕೈಯ ಅಂತ ಬಂತು. ಇವಾಗ ಹೃದಯ ಬೇಕಾ ಕೈ ಬೇಕಾ ಅನ್ನೋ ತರ ಆಗುತ್ತೆ. ಹಾಗಾಗಿ ಇದ್ರ ಇದ್ದಾಗ ಅವ್ರಿಗೆ ಏನಾಗುತ್ತೆ ಅಂದ್ರೆ ಒಂದು ಕೇತು ದಶೆ ನಡೀತಾ ಇತ್ತು. ಇದೊಂದು ಕುತೂಹಲ ಇದೆ. ಆಮೇಲೆ ಮುಂದಕ್ಕೆ ಮಾತ್ರ ನೀವು ಯಾವ್ದು ಹೇಳಿ. ಹಾಗಾಗಿ ಸೊ ಇಲ್ಲಿ ಅಂಜಲಿ ನಿಂಬಾಳ್ಕರ್ ಅವರ ಹೆಂಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವ್ರೆ ಅಂತ ನೀವು ಹೇಳಿದ್ರಿ. ಬಹಳ ವಿಶೇಷ ಇಲ್ಲ ಕಾಗೇರಿ ಅಂತಂದ್ರಿ ನೀವು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.